T20 ವರ್ಲ್ಡ್ ಕಪ್ ಗೆದ್ದು ತಾಯ್ನಾಡಿಗೆ ಟೀಂ ಇಂಡಿಯಾ ವಾಪಸ್ ಆಗ್ತಾ ಇದೆ. ಬಾರ್ಬಡೋಸ್ನಿಂದ ಭಾರತಕ್ಕೆ ಚಾಂಪಿಯನ್ಸ್ ಆಗಮಿಸುತ್ತಿದ್ದಾರೆ. ವಿಶ್ವಕಪ್ನೊಂದಿಗೆ ಆಗಮಿಸಿದೆ ರೋಹಿತ್ ಪಡೆ. T20 ವಿಶ್ವಕಪ್ ಜೊತೆ ತಾಯ್ನಾಡಿಗೆ ಆಗಮನವಾಗಿದೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ಕೂಡ ಕೋರಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದೆ ಟೀಂ ಇಂಡಿಯಾ. ರೋಹಿತ್ ಪಡೆ ವಿಶ್ವಕಪ್ ಗೆದ್ದ ಬಳಿಕ ಭಾರತಕ್ಕೆ ಆಗಮನವಾಗಿದೆ. ಹಾಗಾಗಿ ಆಟಗಾರನ ಅದ್ಧೂರಿಯಾಗಿ ಬರ್ಮಾಡಿಕೊಳ್ಳಲಾಗಿದೆ ಏರ್ಪೋರ್ಟ್ನಲ್ಲಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. 11 ವರ್ಷಗಳ ಬಳಿಕ ಕಪ್ ಗೆದ್ದಿರುವ ಖುಷಿ ಭಾರತೀಯರದ್ದು. ಹಾಗಾಗಿ ನಮ್ಮ ಟೀಂ ಇಂಡಿಯಾ ಆಟಗಾರನ ಅದ್ಧೂರಿಯಾಗಿ ಬರ್ಮಾಡಿಕೊಳ್ಳಲಾಗಿದೆ ಏರ್ಪೋರ್ಟ್ನಲ್ಲಿ. ಸಹಜವಾಗಿ ದೊಡ್ಡ ಮಟ್ಟದ ಖುಷಿ ಸಂಭ್ರಮ ಮನೆ ಮಾಡಿದೆ. ಆಟಗಾರರು ಜಸ್ಟ್ ಲ್ಯಾಂಡ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಅವ್ರನ್ನ ಅದ್ಧೂರಿಯಾಗಿ ಬರ್ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು, ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಏರ್ಪೋರ್ಟ್ನಲ್ಲಿ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದ ಬಳಿಕ ಶುಭ ಹಾರೈಸಿದ್ರು, ಸಂತಸ ವ್ಯಕ್ತಪಡಿಸಿದ್ರು. ಕೋಟ್ಯಾನುಕೋಟಿ ಭಾರತೀಯರ ಕನಸು ನನಸು ಮಾಡಿದ್ದೀರಿ ನೀವೆಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಶ್ಲಾಘಿಸಿದ್ರು. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಇದೆಯಲ್ಲ, ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ದೃಶ್ಯ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಆಲ್ರೆಡಿ ಟೀಂ ಇಂಡಿಯಾ ಆಟಗಾರರು ಬಂದಿಳಿದಿದ್ದಾರೆ. ಅವರನ್ನ ಅದ್ಧೂರಿಯಾಗಿ ಬರ್ಮಾಡ್ಕೊಳ್ಳೋದಕ್ಕೆ ಒಂದ್ ಕಡೆ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಕೋಟ್ಯಾನುಕೋಟಿ ಭಾರತೀಯರ ಕನಸು ಕೂಡ ಅದೇ ಆಗಿತ್ತು. ಈ ಬಾರಿ ಕಪ್ ಗೆಲ್ಲಲೇಬೇಕು ಅಂತ 11 ವರ್ಷಗಳ ಬಳಿಕ ಆ ಕಪ್ ಗೆದ್ದಿರುವಂತಹ ಖುಷಿ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಒಂದ್ ಕಡೆ ಸಹಜವಾಗಿ ಟೀಂ ಇಂಡಿಯಾ ಆಟಗಾರರಿಗೆ ಆ ಖುಷಿ ಇದ್ರೆ, ನಾವೇ ಗೆದ್ದಿದ್ದೀವಿ ಆ ಕಪ್ ಅನ್ನುವಂತಹ ಖುಷಿ ಅನೇಕ ಅಭಿಮಾನಿಗಳದ್ದು, ಕೋಟ್ಯಾಂತರ ಅಭಿಮಾನಿಗಳದ್ದು. ಎಷ್ಟು ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಆಯಿತು ಭಾರತದಾದ್ಯಂತ ಅಭಿಮಾನಿಗಳಿಂದ ಅಂದ್ರೆ, ಸಿಹಿ ಹಂಚಿ, ಪಟಾಕಿ ಸಿಡಿಸಿ, ಒಬ್ರಿಗೊಬ್ರು ಶುಭಾಶಯ ಕೋರ್ತಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನ ಗಮನಿಸಿದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಅವರು ಟ್ವೀಟ್ ಮೂಲಕ, ಮತ್ತೊಂದು ಕಡೆ ಒಂದು ವಿಡಿಯೋ ಮೂಲಕ ಶುಭ ಹಾರೈಸಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಆ ವಿಶ್ವಕಪ್ ಗೆದ್ದ ಬಳಿಕ ಆಟಗಾರರ ಬರುವಿಕೆಗಾಗಿ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಆಲ್ರೆಡಿ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿರುತ್ತಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ದಿರೋದು ಅಭಿಮಾನಿಗಳು. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೋರ್ಟ್ಸ್ ಬ್ಯೂರೋ. ದರ್ಶನ್ ರಿಲೀಸ್ ಆಗ್ತಾರಾ, ಮತ್ತೊಮ್ಮೆ ಅಭಿಮಾನಿಗಳ ಜೊತೆ ಬೆರೆಯುತ್ತಾರಾ ಅನ್ನೋದು ಇವತ್ತು ನಿರ್ಧಾರ ಆಗ್ಬಿಡುತ್ತೆ. ದಾಸನ ಜೊತೆ 16 ಕೈದಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗಲಿದ್ದು ಕುತೂಹಲ ಹೆಚ್ಚು ಮಾಡಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ. ಡಿ ಗ್ಯಾಂಗ್ಗೆ ಇಂದು ಸಿಗುತ್ತಾ ಬಿಗ್ ರಿಲೀಫ್? ರೇಣುಕಾಸ್ವಾಮಿ ಕೊಲೆ ಕೇಸ್ ದೇಶಾದ್ಯಂತ ಸದ್ದು ಮಾಡಿದೆ. ದರ್ಶನ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶ ನೀಡಿತ್ತು. ಸದ್ಯ 13 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದ ದರ್ಶನ್ ಅಂಡ್ ಟೀಮ್ ಇಂದು ಮತ್ತೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ. ನ್ಯಾಯಾಂಗ ಬಂಧನ ಅಂತ್ಯ ಹಿನ್ನೆಲೆಯಲ್ಲಿ ವಕೀಲರು ಜಾಮೀನಿಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಕೋರ್ಟ್ಗೆ ಅಥವಾ ಜೈಲಿನಿಂದಲೇ ಆರೋಪಿ ದರ್ಶನ್ ಅಂಡ್ ಟೀಮ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. 24ನೇ ಎಸಿಎಂಎಂ ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವ ಸಾಧ್ಯತೆ ಇದೆ. 13 ದಿನಗಳ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗುವ ಸಾಧ್ಯತೆ ಇದೆ. ಒಂದೇ ಹಾಲ್ನಲ್ಲಿ ದರ್ಶನ್, ಪವಿತ್ರ ಗೌಡ. ಇಷ್ಟು ದಿನ ಬೇರೆ ಬೇರೆ ಬ್ಯಾರಕ್ನಲ್ಲಿದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಸ್ವರ್ಗಿ ಹೋಗಿದ್ರು ಎನ್ನಲಾಗಿದೆ. ಇದೀಗ ಇಬ್ಬರನ್ನ ಒಟ್ಟಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಹಿನ್ನೆಲೆ ಮುಖಾಮುಖಿಯಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳನ್ನ ಒಂದೇ ಹಾಲ್ನಲ್ಲಿ ಅಧಿಕಾರಿಗಳು ಕೂರಿಸಲಿದ್ದು, ಈ ವೇಳೆ ಮುಖಾಮುಖಿಯಾಗಲಿದ್ದಾರೆ. ಒಂದ್ ವೇಳೆ
ದರ್ಶನ್ಗೆ ಜಾಮೀನು ಸಿಗದಿದ್ರೆ ಮತ್ತೆ ಜೈಲು ಪಾಲಾಗಲಿದ್ದಾರೆ. ಈಗಾಗಲೇ ಅಭಿಮಾನಿಗಳು ಬೇಲ್ ಸಿಗಲಿ ಅಂತ ಪೂಜೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಾಟೇರ ಜೈಲು ಸೇರಿದ್ದಕ್ಕೆ ಚಿಂತೆಯಲ್ಲಿದ್ದ ನಿರ್ಮಾಪಕರು ಕೂಡ ಜಾಮೀನು ಸಿಗ್ಲಿ ಅಂತಿದ್ದಾರೆ. ಹೀಗಾಗಿ ಇಂದು ದರ್ಶನ್ಗೆ ರಿಲೀಫ್ ಸಿಗತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಹಿತಿಗಳು ಬಗೆದಷ್ಟು ಲಭ್ಯವಾಗ್ತಾನೆ ಇದೆ. ರೇಣುಕಾಸ್ವಾಮಿಯನ್ನ ಉಳಿಸಿಕೊಳ್ಳೋದಕ್ಕೆ ಇದ್ದ ಒಂದು ಚಾನ್ಸ್ ಆರೋಪಿಗಳು ಮಿಸ್ ಮಾಡಿದ್ದು ಹೇಗೆ ಅನ್ನೋದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ಕೊಂಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಅಪ್ಡೇಟ್ ಸಿಗ್ತಿದೆ. ಕೇಸ್ ಸಂಬಂಧ ಇಂಚಿಂಚು ಮಾಹಿತಿ ಹೆಕ್ಕಿ ತರ್ತಿರೋ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ತೀವ್ರವಾಗಿ ಗಾಯಗೊಂಡು ಒದ್ದಾಡ್ತಿದ್ದ ರೇಣುಕಾಸ್ವಾಮಿಯನ್ನ ಉಳಿಸಬಹುದಿತ್ತು ಅಂತ ಗೊತ್ತಾಗಿದೆ. ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದ ಪೊಲೀಸರು ವಿನಯ್ ಮೊಬೈಲ್ಗೆ ಬಂದಿದ್ದ ಆ ವಿಡಿಯೋ ಬಗ್ಗೆ ಮಾಹಿತಿ ನೀಡಿದ್ರು. ಎಫ್ಎಸ್ಎಲ್ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಬಯಲಿಗೆ ಬಂದಿದೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾದ ಎವಿಡೆನ್ಸ್ನಲ್ಲಿ ಈ ವಿಚಾರ ಗೊತ್ತಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಲಾಕ್ ಮಾಡಿದ್ದ ಆರೋಪಿಗಳು ಮನಬಂದಂತೆ ಥಳಿಸಿದ್ರು. ರಾತ್ರಿಯೆಲ್ಲ ಅಮಾನುಷವಾಗಿ ಹಲ್ಲೆ ಮಾಡಿ ಬಳಿಕ ಮುಂಜಾನೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಹೋದ ಬಳಿಕ ಅವನ ಸದ್ಯದ ಸ್ಥಿತಿ ಕುರಿತು ಸೆಕ್ಯೂರಿಟಿ ಬಳಿ ವಿಡಿಯೋ ಪಡೆದಿದ್ದ. ಈ ವೇಳೆ ಬಿದ್ದು ಜೀವ ಉಳಿಸಿಕೊಳ್ಳೋಕೆ ಒದ್ದಾಡ್ತಿದ್ದ ರೇಣುಕಾಸ್ವಾಮಿ ವಿಡಿಯೋ ತೆಗೆದಿದ್ದ ಸೆಕ್ಯೂರಿಟಿ ಗಾರ್ಡ್ ವಿನಯ್ಗೆ ಕಳಿಸಿದ್ದ. ವಿನಯ್ ವಿಡಿಯೋ ನೋಡಿದ ಬೆನ್ನಲ್ಲೇ ಸೆಕ್ಯೂರಿಟಿ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟಿದ್ದ. ಅದಾದ ಬಳಿಕ ರೇಣುಕಾಸ್ವಾಮಿ ಸತ್ರೆ ಸಾಯ್ಲಿ ಅಂತ ಆ ಗ್ಯಾಂಗ್ ಪಾರ್ಟಿ ಮುಂದುವರಿಸಿತ್ತು. ವಿನಯ್ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಿ ಪರಿಶೀಲನೆ ಮಾಡಿಸಿರೋ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ. ರಿಪೋರ್ಟ್ ವೇಳೆ ಸೆಕ್ಯೂರಿಟಿಯಿಂದ ವಿಡಿಯೋ ಬಂದಿರೋದು ಪತ್ತೆಯಾಗಿದೆ. ಹೀಗಾಗಿ ಸೆಕ್ಯೂರಿಟಿಯಿಂದ ಪೊಲೀಸರು 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಒಂದು ವೇಳೆ ರೇಣುಕಾಸ್ವಾಮಿ ಒದ್ದಾಡ್ತಿದ್ದ ವೇಳೆಯೇ ಆಸ್ಪತ್ರೆಗೆ ದಾಖಲಿಸಿದ್ರೆ ಆತನ ಜೀವ ಉಳಿಯುತ್ತೇನೋ. ಆದರೆ ನಿರ್ಲಕ್ಷಿಸಿದ್ದಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಜೈಲಿಗೆ ಸೇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.